ಹಾಯ್ ಫ್ರೆಂಡ್ಸ್, ನಾನಿವತ್ತು ಹೋಳಿ ಹಬ್ಬ ಮತ್ತು ಚಂದ್ರಗ್ರಹಣ ಯಾವ ಸಮಯದಲ್ಲಿದೆ, ಹಾಗೆಯೇ ಪೂರ್ಣಿಮಾ ತಿಥಿ ಪ್ರಾರಂಭ ಮತ್ತು ಅಂತ್ಯ, ಹಾಗೆಯೇ ಗರ್ಭಿಣಿ ಸ್ತ್ರೀಯರು ಪಾಲಿಸಬೇಕಾದ ನಿಯಮಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಕ್ಯಾಲೆಂಡರ್ ಪ್ರಕಾರ ಹೋಳಿ ಹಬ್ಬವನ್ನು ಫಾಲ್ಗುಣ ಮಾಸದ ಹುಣ್ಣಿಮೆಯೊಂದು ಆಚರಿಸಲಾಗುತ್ತದೆ. ಈ ವರ್ಷ ಅಂದರೆ 2026ರ ಮೊದಲ ಚಂದ್ರಗ್ರಹಣವು ಕೂಡ ಈ ಹೋಳಿ ಹಬ್ಬದ ದಿನ ಸಂಭವಿಸಲಿದೆ. ಗ್ರಹಣವನ್ನು ಜ್ಯೋತಿಷ್ಯದಲ್ಲಿ ಅಶುಭ ಎಂದು ಪರಿಗಣಿಸಲಾಗುತ್ತದೆ. ಅದರ ನಕಾರಾತ್ಮಕ ಶಕ್ತಿಯು ಜನರ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಹಾಗಾದರೆ 2026ರಲ್ಲಿ ಹೋಳಿ ಹಬ್ಬ ಯಾವಾಗ ಬರುತ್ತದೆ? ಹೋಳಿಕಾ ದಹನದ ಸಮಯ ಏನು? ಈ ವರ್ಷ ಹೋಳಿಯ ಹಬ್ಬದ ದಿನ ಬರುವಂತಹ ಗ್ರಹಣದ ಸಮಯ ಏನು? ಅಂದರೆ ಚಂದ್ರಗ್ರಹಣದ ಸಮಯ ಏನು? ಗ್ರಹಣ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತದೆ ಎಂದು ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಈ ಬಾರಿ ಅಂದರೆ 2026ರ ಹೋಳಿ ಹಬ್ಬವನ್ನು ಮಾರ್ಚ್ 3ನೇ ತಾರೀಕು ಮಂಗಳವಾರದಂದು ಆಚರಿಸಲಾಗುತ್ತದೆ. ಹುಣ್ಣಿಮೆ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ಹುಣ್ಣಿಮೆ ಪ್ರಾರಂಭವಾಗುವುದು ಮಾರ್ಚ್ 2ನೇ ತಾರೀಕು ಸಂಜೆ 5:05 ಪ್ರಾರಂಭವಾಗಿ ಹುಣ್ಣಿಮೆ ಕೊನೆಗೊಳ್ಳುವುದು ಮಾರ್ಚ್ 3ನೇ ತಾರೀಕು ಸಂಜೆ 5:07 ಹೋಳಿಕಾ ದಹನಕ್ಕೆ ಶುಭ ಸಮಯ. ಮಾರ್ಚ್ 3ನೇ ತಾರೀಕು ಸಂಜೆ 6:22 ರಾತ್ರಿ 8:50 ಇರುತ್ತದೆ. ಕ್ಯಾಲೆಂಡರ್ ಪ್ರಕಾರ 2026ರ ಮೊದಲ ಚಂದ್ರಗ್ರಹಣವು ಮಾರ್ಚ್ 3ನೇ ತಾರೀಕು ಫಾಲ್ಗುಣ ಮಾಸದ ಹುಣ್ಣಿಮೆಯೊಂದು ಸಂಭವಿಸುತ್ತದೆ. ಇನ್ನು ಚಂದ್ರಗ್ರಹಣದ ಸಮಯವನ್ನು ನೋಡುವುದಾದರೆ ಈ ಚಂದ್ರಗ್ರಹಣವು ಮಧ್ಯಾಹ್ನ 3:20 ಪ್ರಾರಂಭವಾಗುತ್ತದೆ, ರಾತ್ರಿ 6:47 ಮುಕ್ತಾಯವಾಗುತ್ತದೆ. ಆದರೆ ನಮಗೆ ಮಧ್ಯಾಹ್ನ 3:20 ಚಂದ್ರ ಕಾಣಿಸುವುದಿಲ್ಲ. ಈ ದಿನ ಸಮಯ ಚಂದ್ರೋದಯದ ಸಮಯ ಸಂಜೆ 6:10. ಆದ್ದರಿಂದ ಸಂಜೆ 6:10 ಚಂದ್ರ ಕಾಣಿಸುತ್ತಾನೆ. ಅಂದಿನಿಂದ 6:47 ಚಂದ್ರಗ್ರಹಣವು ಇರುತ್ತದೆ. ಒಟ್ಟಾರೆ ಸ್ನೇಹಿತರೆ, ಈ ಚಂದ್ರಗ್ರಹಣವು ಸಂಜೆ 6:10 ಪ್ರಾರಂಭವಾಗಿ 6:47 ಮುಕ್ತಾಯವಾಗುತ್ತದೆ. 37 ನಿಮಿಷಗಳ ಕಾಲ ಚಂದ್ರಗ್ರಹಣವು ಕಾಣಿಸುತ್ತದೆ. ಆದರೆ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6:47 ಗ್ರಹಣದ ನಿಯಮಗಳನ್ನು ನಾವು ಪಾಲಿಸಬೇಕು. ಹಾಗೆಯೇ ಗರ್ಭಿಣಿ ಸ್ತ್ರೀಯರು ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಇರುವುದು ಉತ್ತಮ. ಪುರಾಣದ ಪ್ರಕಾರ ಗ್ರಹಣದ ಕಿರಣಗಳು ಗರ್ಭಿಣಿಯರ ಮೇಲೆ ಬಿದ್ದರೆ ಗರ್ಭದಲ್ಲಿರುವ ಶಿಶುವಿನ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಹೊರಗೆ ಬರಬಾರದು, ನಿದ್ರಿಸಬಾರದು, ಆಹಾರವನ್ನು ಕೂಡ ಸೇವಿಸಬಾರದು. ಈ ಸಮಯದಲ್ಲಿ ತರಕಾರಿ ಕತ್ತರಿಸುವುದು, ಹೊಲಿಗೆ ಹಾಕುವುದು ಮುಂತಾದ ಹರಿತವಾದ ವಸ್ತುಗಳನ್ನು ಬಳಸಲು ಕೆಲಸವನ್ನು ಮಾಡಬಾರದು. ಚಾಕುವನ್ನು ಬಳಸಬಾರದು, ಕತ್ತರಿಯನ್ನು ಉಪಯೋಗಿಸಬಾರದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈ ತಿಳಿದಷ್ಟು ನಾನು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಷ್ಟ ಆದರೆ ಶೇರ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಹೋಳಿ ಹಬ್ಬ ಯಾವಾಗ ಬಂದಿದೆ, ಹಾಗೆಯೇ ಚಂದ್ರಗ್ರಹಣವು ಯಾವ ಸಮಯದಲ್ಲಿದೆ, ಪ್ರಾರಂಭ ಮತ್ತು ಅಂತ್ಯ, ಹಾಗೆಯೇ ಗರ್ಭಿಣಿ ಸ್ತ್ರೀಯರು ಪಾಲಿಸಬೇಕಾದ ನಿಯಮಗಳು ಏನು ಎಂಬುದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.